ನಿನ್ನೆ ಕೋರ್ ಕಮಿಟಿ ಸಭೆ ರಾಜ್ಯದಲ್ಲಿ ನಡೆದಿತ್ತು. ಸನ್ಮಾನ್ಯ ಅಗರ್ವಾಲ್ರು ಮತ್ತು ಇನ್ನು ಇತರರು ಪೊನ್ನು ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿ ಅವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು. ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನೀವೆಲ್ಲ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸಹಮತದಲ್ಲಿ ನಡೆಯುವಂಥ ರೀತಿಯಲ್ಲಿ ಆಗಲಿ, ಅದಕ್ಕೆ ಬೇಕಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಅಗರ್ವಾಲ್ರು ಕೊಟ್ಟ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇನ್ಕ್ಲೂಡಿಂಗ್ ಸಿ ಟಿ ರವಿಯವರು ಈಗ ತಾನು ರೈಲಿಗೆ ಹೋದರು, ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಾವು ನಾಳೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡ್ಲಿಕ್ಕಾಗಿ ಸೇರಿದ್ದೇವೆ. ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುಖಾಂತ್ಯಗೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ಸರ್. ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಮಾತುಕತೆ ಆಯ್ತು. ರಾಜ್ಯಾಧ್ಯಕ್ಷರ ಆಯ್ಕೆ ಅದು ನಮ್ಮ ಹಂತ ಇನ್ನೊಂದು ಹಂತಕ್ಕೆ, ಅದಕ್ಕೆ ಚವಾಣರು ಬರ್ತಾರೆ. ಆದ ಕಾರಣ ನಾವು ಅದರಲ್ಲಿ ಏನು ಮಾತಾಡುವಂಥದ್ದಿಲ್ಲ. ಬಟ್ ಕೋರ್ ಕಮಿಟಿ ಸಭೆ ಆದ ಬಳಿಕ ತಮ್ಮ ಮನೆಯಲ್ಲಿ ಸೇರಿದಂಥ ಉದ್ದೇಶದ ಈ ಮೀಟಿಂಗ್ ನಮ್ಮ ನೋಡಿ, ಯಾರ್ದಾರೊಬ್ಬರ ಮನೆಯಲ್ಲಿ ಸೇರಬೇಕು. ಇಲ್ಲಿ ಹತ್ತಿರದಲ್ಲಿರುವಂಥ ಮನೆ ಅಂತ ಹೇಳಿದರೆ ನಂದು, ಅದಕ್ಕೆ ಬೇಕಾಗಿ ನನ್ನ ಮನೆಯಲ್ಲೇ ಸೇರೋಣ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು, ಅಶೋಕರು, ಅಶ್ವಥ್ ನಾರಾಯಣರು, ಸುರಾನ, ಸಿ ಟಿ ರವಿ ಎಲ್ಲ ಸೇರಿ ಹೇಳಿದರು. ನನಗೂ ಒಂದು ದೊಡ್ಡವರು ನನ್ನ ಮನೆಗೆ ಬಂದರೆ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ಅವರನ್ನೆಲ್ಲ ನನ್ನ ಮನೆಗೆ ಕರೆಸ್ಕೊಂಡೆ ಅಷ್ಟೇ. ಸರ್, ಮೀಟಿಂಗಲ್ಲಿ ಏನಾದರೂ ಶ್ರೀರಾಮುಲು ಅವರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಸರ್? ಅದು ಶ್ರೀರಾಮುಲರು ವಿಷಯವೇ ಚರ್ಚೆ ಆಗುವಂಥದ್ದು ಯಾವ ವಿಚಾರಗಳು ಇಲ್ಲ, ಮತ್ತೆ ಅದನ್ನು ಚರ್ಚೆ ಮಾಡೋದೇನಿದೆ. ಅಂದರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಸರ್. ಜನಾರ್ದನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಏನೇ ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಸುಮಾರು 3-4 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಿ. ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಬಂದಿದ್ದಂಥ ನಮ್ಮ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಸೂಕ್ತವಾದಂಥ ಯಾರ್ಯಾರಿದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನೋಡಿ ಯಾರ್ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ, 2 ದಿನದೊಳಗಡೆ ಕೊಡಿ ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಸಾಯಂಕಾಲದೊಳಗಡೆ ನಾವು ಕೊಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇನ್ನೂ ಒಂದು ಸುತ್ತು ಚರ್ಚೆ ಮಾಡಬೇಕಾಗ್ತೈತೆ. ನಾಳೆ ಬೆಳಗ್ಗೆ ಮತ್ತೆ ಮಾತಾಡಿ ಒಂದು ಹೆಸರುಗಳನ್ನು ಕೇಂದ್ರದ ನಾಯಕರ ಇಚ್ಛೆಯ ಮೇರೆಗೆ ನಾವು ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ನಾವು ಕೊಡ್ತಾ ಇದ್ದೀರಿ. ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದ ಚರ್ಚೆ ಆಗಿಲ್ಲ. ಪಕ್ಷದ ಸಂಘಟನೆ, ಪಕ್ಷದ ವಿಚಾರ ಮತ್ತು ಪಕ್ಷ ಇನ್ಮುಂದೆ ಹೇಗೆ ಹೋಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದು ಚರ್ಚೆ ಆಗಿಲ್ಲ. ಶ್ರೀರಾಮುಲು ಅವರ ವಿಚಾರ ನೀವು ಕೇಳಕ್ಕೆ ಮುಂಚೆ ನಾನೇ ಹೇಳ್ತೀನಿ, ಈಗ ಮಾತಾಡಿದ್ದೀನಿ. ಅವ್ರದ್ದೇನೋ ನಾಳೆ ಮನೇಲಿ ಪೂಜೆ ಇದೆಯಂತೆ, ಪೂಜೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತಾರೆ. ಅವ್ರ ಜೊತೆ ಮಾತಾಡ್ತೀರಿ. ಅವ್ರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. 100% ಡೌಟೇ ಇಲ್ಲ. ಓಕೆನಾ? ಏನೋ ಡೌಟ್ ಇದ್ರೆ ಕೇಳ್ಬಿಡಿ. ನೋಡಿ, ಎರಡು ಪ್ರಕ್ರಿಯೆ ಪಕ್ಷದಲ್ಲಿ ನಡೀತಾ ಇದೆ. ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಳ ಹಂತ, ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದ್ರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಬ್ಸರ್ವರ್ ಹೋಗಿ ಅಲ್ಲಿ ಕೂತು ಸಂಬಂಧಪಟ್ಟರ ಹತ್ರ ಮಾತನಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಆ ವಿಚಾರಗಳನ್ನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಹಮತ ಒಂದು ನಿರ್ಣಯ ಆಗಬೇಕು ಅಂದ್ರೆ ಆ ಪ್ರಕ್ರಿಯೆಗೆ ನಾವು ಇಲ್ಲಿ ಸೇರಿದ್ದೇವೆ ಮುಖ್ಯವಾಗಿ. ಇನ್ನು ಉಳಿದಂತೆ ಈ ರಾಜ್ಯದಲ್ಲಿ ಬಿಜೆಪಿನ ಶಕ್ತಿತ್ವ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ. ನಾವು ಬಿಜೆಪಿಯ ಪರವಾಗಿರುವವರು, ಬಿಜೆಪಿಯನ್ನು ಶಕ್ತಿಗೊಳಿಸುವಂಥ ಸಲುವಾಗಿರೋರು. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ. ಸರ್, ನಾವು ಕೋರ್ ಕಮಿಟಿ ಸದಸ್ಯರಾಗಿ ನಿನ್ನೆ 2 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಸರ್. ಒಂದು ಕಡೆ ರಾಮುಲು ಅವರ ವಿಚಾರ, ಮತ್ತೊಂದು ಕಡೆ ಸಿ ಟಿ ರವಿ ಅವರ ವಿಚಾರ. ಸಿ ಟಿ ರವಿ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ವಾರ್ನಿಂಗ್ ಅನ್ನ ಕೊಟ್ಟರು. ಜೊತೆಗೆ ರಾಮುಲು ಅವರ ವಿಚಾರಕ್ಕೆ ಸಂಬಂಧ ಯಾವುದು ನೋಡಿ, ಒಂದು ನಿಮಿಷ, ವಾರ್ನಿಂಗ್ ಗಿರ್ನಿಂಗ್ ಅನ್ನುವಂಥ ಶಬ್ದ ಸರಿಯಲ್ಲ. ನೀವಿದ್ದೀರಾ ಕೋರ್ ಕಮಿಟಿಯಲ್ಲಿ? ಆ ಥರ ಎಲ್ಲ ಸರಿ ಇಲ್ಲ. ಹಲವಾರು ವಿಷಯಗಳು ಚರ್ಚೆ ಸೌಹಾರ್ದತೆಯಿಂದ ಚರ್ಚೆ ಆಗಿದ್ದಾವೆ ಎಲ್ಲವೂ. ಯಾವುದೂ ವಾರ್ನಿಂಗ್ ಗಿರ್ನಿಂಗ್ ಅಂತ ಪ್ರಶ್ನೆ ಇಲ್ಲ. ಯಾವುದೂ ಬಗೆಹರಿಲಾರದಂಥ ಸಮಸ್ಯೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಲ್ಲ. ನಾವು ಅದನ್ನು ಬಗೆಹರಿಸ್ತೇವೆ. ನಿನ್ನೆ ಕೋರ್ ಕಮಿಟಿ ಸಭೆ ರಾಜ್ಯದಲ್ಲಿ ನಡೆದಿತ್ತು.
ಸನ್ಮಾನ್ಯ ಅಗರ್ವಾಲ್ರು ಮತ್ತು ಇನ್ನು ಇತರರು ಪೊನ್ನು ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿಯವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು. ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನೀವೆಲ್ಲ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸಹಮತದಲ್ಲಿ ನಡೆಯುವಂಥ ರೀತಿಯಲ್ಲಿ ಆಗಲಿ, ಅದಕ್ಕೆ ಬೇಕಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಅಗರ್ವಾಲ್ರು ಕೊಟ್ಟ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇನ್ಕ್ಲೂಡಿಂಗ್ ಸಿ ಟಿ ರವಿಯವರು ಈಗ ತಾನು ರೈಲಿಗೆ ಹೋದರು, ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಾವು ನಾಳೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡ್ಲಿಕ್ಕಾಗಿ ಸೇರಿದ್ದೇವೆ. ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುಖಾಂತ್ಯಗೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗೆ. ಸರ್, ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಮಾತುಕತೆ ಆಯ್ತು ಸರ್? ರಾಜ್ಯಾಧ್ಯಕ್ಷರ ಆಯ್ಕೆ ಅದು ನಮ್ಮ ಹಂತ ಇನ್ನೊಂದು ಹಂತಕ್ಕೆ, ಅದಕ್ಕೆ ಚವಾಣರು ಬರ್ತಾರೆ. ಆದ ಕಾರಣ ನಾವು ಅದರಲ್ಲಿ ಏನು ಮಾತಾಡುವಂಥದ್ದಿಲ್ಲ. ಬಟ್ ಕೋರ್ ಕಮಿಟಿ ಸಭೆ ಆದ ಬಳಿಕ ತಮ್ಮ ಮನೆಯಲ್ಲಿ ಸೇರಿದಂಥ ಉದ್ದೇಶದ ಈ ಮೀಟಿಂಗ್ ನಮ್ಮ ನೋಡಿ, ಯಾರ್ದಾರೊಬ್ಬರ ಮನೆಯಲ್ಲಿ ಸೇರಬೇಕು. ಇಲ್ಲಿ ಹತ್ತಿರದಲ್ಲಿರುವಂಥ ಮನೆ ಅಂತ ಹೇಳಿದ್ರೆ ನಂದು, ಅದಕ್ಕೆ ಬೇಕಾಗಿ ನನ್ನ ಮನೆಯಲ್ಲೇ ಸೇರೋಣ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು, ಅಶೋಕರು, ಅಶ್ವಥ್ ನಾರಾಯಣರು, ಸುರಾನ, ಸಿ ಟಿ ರವಿ ಎಲ್ಲ ಸೇರಿ ಹೇಳಿದರು. ನನಗೂ ಒಂದು ದೊಡ್ಡವರು ನನ್ನ ಮನೆಗೆ ಬಂದರೆ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ಅವರನ್ನೆಲ್ಲ ನನ್ನ ಮನೆಗೆ ಕರೆಸ್ಕೊಂಡೆ ಅಷ್ಟೇ. ಸರ್, ಮೀಟಿಂಗಲ್ಲಿ ಏನಾದರೂ ಶ್ರೀರಾಮುಲು ಅವರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಸರ್? ಅದು ಶ್ರೀರಾಮುಲರು ವಿಷಯವೇ ಚರ್ಚೆ ಆಗುವಂಥದ್ದು ಯಾವ ವಿಚಾರಗಳು ಇಲ್ಲ, ಮತ್ತೆ ಅದನ್ನು ಚರ್ಚೆ ಮಾಡೋದೇನಿದೆ? ಅಂದರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಸರ್, ಜನಾರ್ದನ್ ರೆಡ್ಡಿ ಅವರು ಕುರಿತು. ಗೊತ್ತಿಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಏನೇ ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಸುಮಾರು 3-4 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಿ. ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಬಂದಿದ್ದಂಥ ನಮ್ಮ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಸೂಕ್ತವಾದಂಥ ಯಾರ್ಯಾರಿದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನೋಡಿ ಯಾರ್ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ, 2 ದಿನದೊಳಗಡೆ ಕೊಡಿ ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಸಾಯಂಕಾಲದೊಳಗಡೆ ನಾವು ಕೊಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇನ್ನೂ ಒಂದು ಸುತ್ತು ಚರ್ಚೆ ಮಾಡಬೇಕಾಗ್ತೈತೆ. ನಾಳೆ ಬೆಳಗ್ಗೆ ಮತ್ತೆ ಮಾತಾಡಿ ಒಂದು ಹೆಸರುಗಳನ್ನು ಕೇಂದ್ರದ ನಾಯಕರ ಇಚ್ಛೆಯ ಮೇರೆಗೆ, ನಾವು ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ನಾವು ಕೊಡ್ತಾ ಇದ್ದೀರಿ. ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದ ಚರ್ಚೆ ಆಗಿಲ್ಲ. ಪಕ್ಷದ ಸಂಘಟನೆ, ಪಕ್ಷದ ವಿಚಾರ ಮತ್ತು ಪಕ್ಷ ಇನ್ಮುಂದೆ ಹೇಗೆ ಹೋಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದು ಚರ್ಚೆ ಆಗಿಲ್ಲ. ಶ್ರೀರಾಮುಲು ಅವರ ವಿಚಾರ ನೀವು ಕೇಳಕ್ಕೆ ಮುಂಚೆ ನಾನೇ ಹೇಳ್ತೀನಿ, ಈಗ ಮಾತಾಡಿದ್ದೀನಿ. ಅವ್ರದ್ದೇನೋ ನಾಳೆ ಮನೇಲಿ ಪೂಜೆ ಇದೆಯಂತೆ, ಪೂಜೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತಾರೆ. ಅವ್ರ ಜೊತೆ ಮಾತಾಡ್ತೀರಿ. ಅವ್ರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. 100% ಡೌಟೇ ಇಲ್ಲ. ಓಕೆನಾ? ಏನೋ ಡೌಟ್ ಇದ್ರೆ ಕೇಳ್ಬಿಡಿ. ನೋಡಿ, ಎರಡು ಪ್ರಕ್ರಿಯೆ ಪಕ್ಷದಲ್ಲಿ ನಡೀತಾ ಇದೆ. ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಳ ಹಂತ, ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಬ್ಸರ್ವರ್ ಹೋಗಿ ಅಲ್ಲಿ ಕೂತು ಸಂಬಂಧಪಟ್ಟರ ಹತ್ರ ಮಾತನಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಆ ವಿಚಾರಗಳನ್ನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಹಮತ ಒಂದು ನಿರ್ಣಯ ಆಗಬೇಕು ಅಂದ್ರೆ ಆ ಪ್ರಕ್ರಿಯೆಗೆ ನಾವು ಇಲ್ಲಿ ಸೇರಿದ್ದೇವೆ ಮುಖ್ಯವಾಗಿ. ಇನ್ನು ಉಳಿದಂತೆ ಈ ರಾಜ್ಯದಲ್ಲಿ ಬಿಜೆಪಿನ ಶಕ್ತಿತ್ವ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ. ನಾವು ಬಿಜೆಪಿಯ ಪರವಾಗಿರುವವರು, ಬಿಜೆಪಿಯನ್ನು ಶಕ್ತಿಗೊಳಿಸುವಂಥ ಸಲುವಾಗಿರೋರು. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ. ಸರ್, ನಾವು ಕೋರ್ ಕಮಿಟಿ ಸದಸ್ಯರಾಗಿ ನಿನ್ನೆ 2 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಸರ್. ಒಂದು ಕಡೆ ರಾಮುಲು ಅವರ ವಿಚಾರ, ಮತ್ತೊಂದು ಕಡೆ ಸಿ ಟಿ ರವಿ ಅವರ ವಿಚಾರ. ಸಿ ಟಿ ರವಿ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ವಾರ್ನಿಂಗ್ ಅನ್ನ ಕೊಟ್ಟರು. ಜೊತೆಗೆ ರಾಮುಲು ಅವರ ವಿಚಾರಕ್ಕೆ ಸಂಬಂಧ ಯಾವುದು ನೋಡಿ, ಒಂದು ನಿಮಿಷ, ವಾರ್ನಿಂಗ್ ಗಿರ್ನಿಂಗ್ ಅನ್ನುವಂಥದ್ದು ಶಬ್ದ ಸರಿಯಲ್ಲ. ನೀವು ಇದ್ದೀರಾ ಕೋರ್ ಕಮಿಟಿಯಲ್ಲಿ? ಆ ಥರ ಎಲ್ಲ ಸರಿಯಿಲ್ಲ. ಹಲವಾರು ವಿಷಯಗಳು ಚರ್ಚೆ ಸೌಹಾರ್ದತೆಯಿಂದ ಚರ್ಚೆ ಆಗಿದ್ದಾವೆ ಎಲ್ಲವೂ. ಯಾವುದೂ ವಾರ್ನಿಂಗ್ ಗಿರ್ನಿಂಗ್ ಅಂತ ಪ್ರಶ್ನೆ ಇಲ್ಲ. ಯಾವುದೂ ಬಗೆಹರಿಲಾರದಂಥ ಸಮಸ್ಯೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಲ್ಲ. ನಾವು ಅದನ್ನು ಬಗೆಹರಿಸ್ತೇವೆ. ಎಸ್ ಸರ್.